ಬಿಜೆಪಿಯ ಮುಖ್ಯ ವಕ್ತಾರರಾದ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಅಶ್ವಥ್ ನಾರಾಯಣರೇ, ನೀವೇನೋ ಮೋದಿ ವೇವು ಅದು ಇದು ಮತದಾರರಲ್ಲಿ ಆಸಕ್ತಿನೇ ಕಾಣಿಸದೇ ಇದ್ರೆ ಯಾವುದನ್ನು ವೇವ್ ಅಂತ ಕರಿತೀರಿ ನೀವು? ಇಲ್ಲ, ಪ್ರಶಾಂತ್ ನಾಥ್ ಅವರು ವಿಶ್ಲೇಷಣೆ ಮಾಡ್ದಂಗೆ ಒಂದೇನಾಗಿದೆ, ಈ ಸಲ ಚುನಾವಣೆಯಲ್ಲಿ ಕಾಂಪಿಟೇಷನ್ಸು ಕಾಣ್ತಾ ಇರಲಿಲ್ಲ ಎಲ್ಲೂ. ಯಾವುದೇ ಪಾರ್ಟಿನಲ್ಲಿ ಕಾಂಪಿಟೇಷನ್ ಇರಬೇಕು ನೋಡಿ. ಅದೇ ರೀಜನಲ್ ಪಾರ್ಟೀಸ್ಗಳು ಎಲ್ಲಿದೆ ಅಲ್ಲಿ ಕಾಂಪಿಟೇಷನ್ ಇದೆ ಚುನಾವಣೆ. ಇಲ್ಲಿ ಕರ್ನಾಟಕದಲ್ಲಿ ನೀವು ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿ ತಗೊಳ್ಳಿ, ಕಾಂಪಿಟೇಷನ್ನು ಇದ್ದಾಗ ಮಾತ್ರ ಅದು ಕ್ಯಾಂಪೇನ್ ಅನ್ನೋದೇ ಶಂಕರ್ ಶೆಟ್ರಿಗೆ ಹೇಳಿದೆ. ಅನಂತಕುಮಾರ್ ಕ್ಯಾಂಡಿಡೇಟ್ ಆಗಿದ್ದಾಗ ನಮ್ಗೆ 6 ತಿಂಗಳ ಮುಂಚೆ ಸ್ಟಾರ್ಟ್ ಆಗ್ಬಿಡೋದು, ಒಂದು ಇನ್ಸ್ಪೈರ್ ಆಗೋದು, ಕ್ಯಾಂಪೇನ್ ಮಾಡಬೇಕು, ಎಲೆಕ್ಷನ್ಸ್ ಮಾಡಬೇಕು ಅನ್ನೋಂಥದ್ದು ಒಂದು ಇದು. ಈ ಸಲ ಎಲ್ಲೂ ಸಹ ಆ ಥರ ಈ ಮೇ ಬಿ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲೂ ಸಹ ಆ ಥರದ್ದು ಉತ್ಸಾಹದಾಯಕವಾಗಿ ಕ್ಯಾಂಪೇನ್ ಮಾಡಬೇಕು ಅನ್ನೋಂಥದ್ದು ಕಾಣಿಸ್ತದೆ. ಇಡೀ ರಾಜ್ಯದಲ್ಲಿ ನಾವು ಕೆಲವು ಜಿಲ್ಲೆಗಳಿಗೆ ನಾವು ಹೋಗಿ ಬಂದಿದ್ದೀನಿ, ಯಾವ ಪಾರ್ಟಿದು ಕ್ಯಾಂಪೇನ್ ಕಾಣ್ತಾ ಇರಲಿಲ್ಲ. ಒಂದು ಬಿಸಿಲು ಮತ್ತೊಂದು ಅದೊಂದು ಪಾರ್ಟಿ ಇರ್ಬೋದು, ಆದರೆ ಎಷ್ಟೇ ಬಿಸಿಲಿದ್ದಾಗಲೂ ಇದೇ ಥರ ಇದೇ ಮೇನಲ್ಲೇ ಚುನಾವಣೆ ನಡೀತಿದ್ದು. ಪ್ರತಿ ಕಾಣಿಸ್ತಾ ಬಿಡ್ತೋ ನಮಗೆ ಕಾಂಗ್ರೆಸ್ ಸಿಸ್ಟಮೆಟಿಕ್ ಆಗಿ ಕ್ಯಾಂಪೇನ್ ಮಾಡಿದ್ದು ನಾವು ಕಾಣಿಸಲ್ಲ. ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಕ್ಟಿವೇ ಇರ್ತಿರ್ಲಿಲ್ಲ ಅನೇಕ ಬಾರಿ. ಈ ಕಳೆದ 2 ಚುನಾವಣೆಗಳಲ್ಲಿ ನೋಡಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಕ್ಟಿವ್ ಇದೆ, ಗ್ರೌಂಡ್ ಕಾಣಿಸ್ತಾ ಇದೆ, ಮಾಡದಂತೆ ಕಾಣ್ತಾ ಇದೆ, ಅಥವಾ ಮಂತ್ರಿಗಳ ಮಕ್ಕಳು ಅನ್ನುವ ಕಾರಣಕ್ಕೋಸ್ಕರ ಅವರ ಸಿಸ್ಟಮ್ ವರ್ಕ್ ಮಾಡದಂತೆ ಕಾಣ್ತಾ ಇತ್ತು. ಆದರೆ ನಿಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮಗಳ ಒಂದು ಉತ್ಸಾಹ ಏನಿರ್ತಾ ಇತ್ತು, ಆ ಉತ್ಸಾಹ ಗ್ರೌಂಡಲ್ಲಿ ಕಾಣ್ತಾ ಇರಲಿಲ್ಲ. ಸ್ಪೆಷಲಿ ನೋಡಿ, ಮತದಾರರಲ್ಲಿ ಇದ್ದಷ್ಟು ಉತ್ಸಾಹ ಕಾರ್ಯಕರ್ತರಲ್ಲಿ ಇರಲಿಲ್ಲ ಅನ್ನೋದನ್ನು ನಾವು ಕಳೆದ 15-20 ದಿನಗಳಲ್ಲಿ ಗಮನಿಸಿದ್ವಿ. ಹೌದು, ನೋಡ್ತಾ ಪರ್ಟಿಕ್ಯುಲರ್ ಮತ್ತೊಂದು ವಿಷಯ, ನಮ್ಮ ಸೌತ್ ಕರ್ನಾಟಕದಲ್ಲಿ ನನ್ನ ಎಕ್ಸ್ಪೀರಿಯನ್ಸು ಇಲೆಕ್ಷನ್ ಬಂತಿದ್ರೆ ಪರ್ಟಿಕ್ಯುಲರ್ RSS ಲೆಡ್ ಬೈ ನಮ್ಮ ಇವರು ಕಲ್ಲಡ್ಕ ಪ್ರಭಾಕರ ಭಟ್ರು ಲಿಸ್ಟ್ ಮಾಡಿ, ನಿಮ್ಮ ಬೆಂಗಳೂರಲ್ಲಿ ಹೋಟೆಲ್ ವರ್ಕರ್ಸ್ ಇದ್ದರೆ, ಹುಬ್ಬಳ್ಳಿಯಲ್ಲಿ ವೋಟರ್ಸ್ ವರ್ಕ್ ಇದ್ದರೆ, ಬಾಂಬೆಲಿ ಲಿಸ್ಟ್ ಮಾಡಿ ಕೊಟ್ಟು ಕಳಿಸಿ, ನೋಡಪ್ಪ ಇವ್ರದೆಲ್ಲ ವೋಟರ್ ಲಿಸ್ಟಲ್ಲಿ ಉಂಟು, ಅವರಿಲ್ಲ, ಅವರನ್ನು ಬಸ್ಸಿನ ಪ್ರಯಾಣ ಅಂತ ಖರ್ಚು ಕೊಟ್ಟು ತರಿಸ್ಕೊಳ್ಳಿ ಅಂತೇಳಿ ತರಿಸ್ಕೊಳ್ಳೋ ಸಿಸ್ಟಮ್ ಇತ್ತು. ಈ ಸಲ ಅಂಥ ಸಿಸ್ಟಮ್ಗೇ ಹೋಗಿಲ್ಲ ಅಂತ ಆ್ಯಕ್ಚುಲಿ ನಾನು ಕೇಳಿದೆಲ್ಲ. ಈ ಸಲ ಇದೇನು ಯಾರಿಗೂ ಇಲ್ಲ. ಮತ್ತು ಅವ್ರದ್ದೊಂದುಂಟು, ಇಲೆಕ್ಷನ್ ಆದಕೊಳ್ಳಿ, ಇವತ್ತು ಇಲೆಕ್ಷನ್ ಇತ್ತಲ್ಲ, ಪ್ರತಿ ಬೂತ್ ವೈಸ್ ಲಿಸ್ಟ್ ತಗೊಳ್ತಾರೆ, ಇಷ್ಟು ಲೀಡಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಾರೆ ಕಲ್ಲಡ್ಕ ಭಟ್ರು ಉಡುಪಿ ಮತ್ತು ಮಂಗಳೂರು ಕ್ಷೇತ್ರಗಳಲ್ಲಿ. ಇಷ್ಟು ಪರ್ಟಿಕ್ಯುಲರ್ ಅರ್ಥ ಆಯ್ತಲ್ಲ, ಅಷ್ಟು ಇಲೆಕ್ಷನ್ ಹೇಳ್ತಾರೆ, ಅದಕ್ಕೊಂದು 5,000 ಓಟು ಡಿಫ್ರೆನ್ಸ್ ಆಗ್ಬೋದು. ಅವ್ರಿಗೆ ಅಲ್ಲಿ ಹೇಳಿರ್ತಾರೆ ಏಜೆಂಟ್, ನಮ್ಮ ಓಟಿ ಎಷ್ಟು, ಅವರ ಓಟಿ ಎಷ್ಟು ಅಂತ ಲೆಕ್ಕ ಮಾಡಿ ಕೊಡಿ ಅಂತ. ಬೂತ್ ವೈಸ್ ಕನ್ಸಲ್ಟೇಟ್ ಮಾಡಿಬಿಡ್ತಾರೆ, ರಾತ್ರಿ 12 ಗಂಟೆ 1 ಗಂಟೆ, ನಾಳೆ ಬೆಳಗ್ಗೆ ಫಿಗರ್ ಔಟ್ ಮಾಡಿಬಿಡ್ತಾರೆ ಅವರು. ಅಷ್ಟು ಪ್ರಾಮುಖ್ಯ ಇತ್ತು. ಬಟ್ ಈ ಸಲ ನಾನು ಹೇಳಿದ್ರೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಹೇಳ್ತಾರೆ ಇಲೆಕ್ಷನ್. ಅಲ್ಲ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಅದು ಈ ಸಲ. ಬಟ್ ಅಂತ ಯಾರೋ ಒಂದು ಮನೆ ಕ್ಯಾನ್ವಸ್ ಆಗಲಿ, ಅದೇನು ಗೊತ್ತಾ, ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ 2 ಜಿಲ್ಲೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಒನ್ ಸೈಡೆಡ್ ಅಫೇರ್ ಆಗಿಬಿಡ್ತದೆ ಹಿಂದುತ್ವ ಅಂತ ಬಂದ ಮೇಲೆ ಅದು ಆ್ಯಕ್ಚುಲಿ. ಹಾಗಾಗಿ ಅದರಲ್ಲಿ ಅಷ್ಟೊಂದು ಕುತೂಹಲ ನಿಮ್ಗೆ ಯಾವ ಗೊತ್ತಾ, ನಮ್ಮ ಅಶ್ವತ್ಥ ಹೇಳಿದಾಗೆ ಸ್ಪರ್ಧೆ ಇರಬೇಕು. ಸ್ಪರ್ಧೆ ಇರುವಾಗ ಪರ್ಸೆಂಟೇಜ್ ವೋಟ್ ಜನಗಳನ್ನು ಇದೇನು ಗೊತ್ತಾ, ಮನೆಯಿಂದ ಡಿಪೆಂಡ್ ಆಗ್ತವೆ. ಕ್ಯಾಂಡಿಡೇಟ್ ಯಾರು, ಸ್ಪರ್ಧೆ ಎಷ್ಟು. ಮತ್ತೆ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಚರ್ಚೆ ಆಗಿದ್ದು ಮಂಡ್ಯದಲ್ಲಿ 80% ವೋಟಿಂಗ್ ಆಗಿತ್ತು. ಸೆಂಟ್ರಲ್ ಹೇಳಿದಂಗೆ ಹಾಸನ ಮತ್ತೆ ಮಂಡ್ಯ 80.5%. 2014ರಲ್ಲಿ 71.4% ಇತ್ತು. ಅಂದ್ರೆ 8% ಜಾಸ್ತಿ ಆಗಿತ್ತು. ಅವರಿಗೆ ರಾಜ್ಯಸಭೆ ಜಾಸ್ತಿ ಅಲ್ಲ, ಈ ಸಲ 74.8%. 5 ಗಂಟೆಯ ತನಕದಿದ್ದು 6 ಗಂಟೆಯ ಸಂಖ್ಯೆ ಬರಬೇಕು. ಅಂದ್ರೆ 80 ಬರುತ್ತೆ. ಅಲ್ಲಿ ಯಾವಾಗಲೂ ಬರುತ್ತೆ ಅಜಿತ್ತಲ್ಲ, ಅಲ್ಲಿ ಹಾಸನ್ನು ಮಂಡ್ಯ ಇಲ್ಲೆಲ್ಲ ವೋಟ್ ಆಗುತ್ತೆ. ಬಟ್ ಈ ಸಲ ಬೆಂಗಳೂರು ಗ್ರಾಮಾಂತರ ಅತಿ ಹೆಚ್ಚು ಚರ್ಚೆ ಆಯಿತು. ಅಲ್ಲಿ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ, ಬಹಳ ಚರ್ಚೆ ಆಗಿದೆ. 14 ಕಾನ್ಸ್ಟಿಟ್ಯೂನ್ಸಿ ಗ್ರಾಮಾಂತರ ಮತ್ತು ಮಂಡ್ಯ 2 ಅಲ್ಲಿ ಕಾಂಪಿಟೇಷನ್ ಇತ್ತು. ಅಲ್ಲಿ ಚುನಾವಣೆ ನಡೆದಂಗೆ ಕಾಣ್ತಲ್ಲಿ. ಬಾಕಿ ಇನ್ನೊಂದು ಅಜಿತ್, ನಾನು ಇದಕ್ಕೋಸ್ಕರ ಹೇಳ್ಕೊಳ್ತೀನಿ ಅಂತಲ್ಲ, ನೀವೆಲ್ಲ ಬನ್ನಿ ಬಿಡಪ್ಪ ಮೋದಿ ಗೆಲ್ಲಿತಾರೆ ಇನ್ನೇನು ಅನ್ನೋದೊಂದು ಬಂದ್ಬಿಟ್ಟಿತ್ತದು ಸಹಜವಾಗಿ. ಅದು ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ನಿಂತವ್ರಿಗೂ ಬಂದ್ಬಿಟ್ಟಿತ್ತು, ನಿಮ್ಮದೇ ಬಿಡಪ್ಪ ಅನ್ನೋ ಥರದ್ದು. ಅವ್ರಿಗೂ ಚುನಾವಣೆ ಮಾಡಬೇಕು ಬಿಡಬೇಕು ಅನ್ನೋತಕ್ಕಂಥ. ನೀವು ಮೈಸೂರಿಂದ ತೊಗೊಂಬನ್ನಿ ಸರ್, ಮೈಸೂರಿಂದ ನೀವು ಅವ್ರ ಕ್ಯಾಂಡಿಡೇಟ್ ಸೆಲೆಕ್ಷನ್ನಿಂದ ನೋಡ್ಕೊಂಡು ನೀವು ಬನ್ನಿ. ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಕಾಂಪಿಟೇಷನ್ಸ್ ಬಿಟ್ಟರೆ ನಮಗೆ ಇನ್ನು ಬಾಕಿ ಎಲ್ಲೂ ನಮಗೂ ಕಾಂಪಿಟೇಷನ್ಸ್ ಇಲ್ಲ. ಏನು ಕಾಂಪಿಟೇಷನ್ ಇಲ್ಲ ಅಂತೀರಿ? 20 ದಿವಸದಲ್ಲಿ 9 ದಿವಸ ಮುಖ್ಯಮಂತ್ರಿಗಳು ಹೋಗಿ ಮೈಸೂರು ಚಾಮರಾಜನಗರದಲ್ಲಿ ಕೂತ್ಕೊಂಡು ಮಾಡಿದ್ದಾರೆ. ನಮಗೆ ಕಾಂಪಿಟೇಷನ್ ಇಲ್ಲ ಸರ್. ನೀವು ಹೇಳ್ತೀರಾ ಕಾಂಪಿಟೇಷನ್ ಇದೆ, ಎದುರಿಗೆ ಕಾಂಪಿಟೇಷನ್ ಇದೆ ಲಕ್ಷ್ಮಣ್ ಅಂತ ಹೇಳಲಿಕ್ಕೆ ಆಗ್ತದ? ಚಾಮರಾಜನಗರದಲ್ಲಿ ಕಾಂಪಿಟೇಷನ್ ಉಂಟು ಗ್ಯಾರಂಟಿ. ಚಾಮರಾಜನಗರ ಅವರಿಗೆ ಎಜ್ಜೆ ಅಂತ ಹೇಳ್ತಾರೆ, ಎಲ್ರಿಗೂ ಯಾರ ಹತ್ರ ಕೇಳಿದ್ರು ಚಾಮರಾಜನಗರದಲ್ಲಿ ಎಜ್ಜೆ ಅಂತ ಹೇಳ್ತಾರೆ. ಏನು ಅಲ್ಲ ಅಶ್ವಥ್ ನಾರಾಯಣ ಅವರೇ, ಒಟ್ಟು ನನಗೆ ಕಂಡು ಬಂದಿದ್ದು ಕರ್ನಾಟಕದಲ್ಲಿ BJP ಕಾರ್ಯಕರ್ತರು ಮತ್ತು ನಾಯಕರಲ್ಲಿ ಒಂದು ಅತಿಯಾದ ಆತ್ಮವಿಶ್ವಾಸ ಇತ್ತು. ಪಾರ್ಟ್ 1. ಪಾರ್ಟ್ 2 ಒಂದು ಫೆಟಿಕ್ ಫ್ಯಾಕ್ಟರ್ ಏನಾದರೂ ಬರ್ತಾ ಇದೆನಾ? ಒಳ ಜಗಳದ ಕಾರಣದಿಂದ ನಿಮ್ಮ ಮೇಲೆ ಇಷ್ಟು ಒಳ ಜಗಳ ಆಗ್ಬಿಟ್ಟಿವೆ. ಆ ಥರದ್ದೇನಿಲ್ಲ ನಮ್ಮಲ್ಲಿ ಸಿಸ್ಟಮ್ ಆಗಿ. ಟಿಕೆಟ್ ಹಂಚಿಕೆಯ ನಂತರ ನೀವು ನೋಡಿ, ಟಿಕೆಟ್ ಹಂಚಿಕೆಯ ನಂತರ ಪ್ರಶಾಂತ್ ನಮ್ಮಲ್ಲಿ ಏನಾಗಿದೆ,
ಸೀಟ್ ಹಂಚಿಕೆ ಮತ್ತೊಂದರಲ್ಲಿ ನಮ್ಮದೇನು ಸಮಸ್ಯೆ ಇಲ್ಲ, ಕ್ಲಿಯರ್ ಆಯಿತು. ಈ ಸಲ ಸೈಲೆಂಟಾಗಿ ನಮ್ಮದು ವರ್ಕ್ ಏನಾಗಬೇಕೋ ಅದಾಗಿದೆ. ಮತದಾರರನ್ನು ರೀಚ್ ಮಾಡಬೇಕಾದದ್ದು ಬೇರೆ ಬೇರೆ ನಮ್ಮದು 10 ರೀತಿಯಲ್ಲಿ ನಮ್ಮದು ಕ್ಯಾಂಪೇನ್ ಇದೆ. ಸೋಷಿಯಲ್ ಮೀಡಿಯಾದಿಂದ ಹಿಡ್ಕೊಂಡು ಮನೆಗೆ ಹ್ಯಾಂಡ್ ಬಿಲ್ ಕೊಡೋದ್ರಿಂದ ಹಿಡ್ಕೊಂಡು ಪಬ್ಲಿಕ್ ಮೀಟಿಂಗ್ ಅದೆಲ್ಲವೂ ನಮ್ಮದು ಆಗಿದೆ. ಆದರೆ ನಮಗೆ ಕಾಂಪಿಟೇಷನ್ ಕಾಣಲಿಲ್ಲ. ನಮಗೆ ಕಾಂಪಿಟೇಷನ್ ಇದ್ದಾಗ ಮಾತ್ರ ಚುನಾವಣೆ ಅನ್ನೋದೊಂದು ಬರ್ತದೆ. ಇಲ್ಲಿ ಮಂಡ್ಯ ಮತ್ತು ಗ್ರಾಮಾಂತರ ಬಿಟ್ಟರೆ ಇನ್ನೆಲ್ಲೂ ನಮಗೆ ಕಾಂಪಿಟೇಷನ್. ಇದನ್ನೇ ಓವರ್ ಕಾನ್ಫಿಡೆನ್ಸ್ ಅನ್ನೋದು, ಇದನ್ನೇ ಓವರ್ ಕಾನ್ಫಿಡೆನ್ಸ್ ಅನ್ನೋದು. ಇಲ್ಲ, ನೀವೆಲ್ಲರ ತಗೊಳ್ಳಿ. ಇವತ್ತು ನೀವು ಹೇಳೋರಲ್ಲ, ಹಾಸನದಲ್ಲಿ ಕಾಣಲಿಲ್ವ ಕಾಂಪಿಟೇಷನ್? ಹಾಸನದಲ್ಲಿ ಟಫ್ ಇದೆ. ಈಗ ಸಹಜವಾಗಿ ಇದ್ದೇ ಇರ್ತದಲ್ಲಿ. ಹಾಸನದಲ್ಲಿ JDS ಕ್ಯಾಂಡಿಡೇಟು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರೋದು. ನಮ್ದಿಲ್ದೆಲ್ಲ ಸಹಜವಾಗಿ ನೀವು ಮಂಡ್ಯ ಹಾಸನಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ರಾಜ್ಯದ ನಡೀಬಾರದ ರಾಜಕಾರಣ ಚರ್ಚೆಗಳೆಲ್ಲ ಟೀ ಅಂಗಡಿ ಮುಂದೆ ಚರ್ಚೆ ನಡೀತದೆ, ಕಟ್ಟೆ ಮೇಲೆ ಚರ್ಚೆ ನಡೀತದೆ. ಅಲ್ಲಿ ಹಾಸನಲ್ಲಿ, ಬೆಂಗಳೂರಿನಲ್ಲಿ ನಾನು ನೋಡಿದೆ, ಅರಮನೆ ಮೈದಾನದಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಜನರ ಸಂಖ್ಯೆ ಕಡಿಮೆ ಇತ್ತು. ಮೊದಲ ಬಾರಿ ನಾನು ನೋಡಿದ್ದು ಬೆಂಗಳೂರಲ್ಲಿ ಈ ಮಟ್ಟದ ನಿರಾಸಕ್ತಿ. ಆದರೆ ಮತದಾರರಲ್ಲೊಂದು ನಿರಾಸಕ್ತಿಯ ಭಾವ ಬೇರೆ ಬಿಡಿ, ಕಾರ್ಯಕರ್ತರಲ್ಲಿ ನಿರಾಸಕ್ತಿ ಕಾರಣ ಏನು ಅನ್ನೋದನ್ನು ನಾನು ಅನಲೈಸ್ ಮಾಡೋ ಪ್ರಯತ್ನ ಮಾಡ್ತೇನೆ. ಒಂದು ಫೆಟಿಗ್ ಬರುತ್ತೆ. ಫೆಟಿಗ್ ಏನು, ಆಯ್ತಲ್ರಿ 10 ವರ್ಷ ಆಯಿತು, ರಾಮ ಮಂದಿರ ಆಯಿತು, 370 ಆಯಿತು, ಆ ಫೆಟಿಗ್ ಫ್ಯಾಕ್ಟರ್ ಇತ್ತಾ ನನಗೆ ಗೊತ್ತಿಲ್ಲ. ಈಗ ಅದನ್ನು ನಾವು ಕಂಡು ಹಿಡಿಯೋ ಪ್ರಯತ್ನ ಮಾಡಬೇಕು. ಅದು ಎಕ್ಸಿಟ್ ಪೋಲಲ್ಲಿ ನಮ್ಗೆ ಗೊತ್ತಾಗತ್ತೆ. ಎರಡನೇ ಅಂಶ ಅತಿಯಾದ, ಈಗ ನೀವು ಹೇಳಿದ್ರಲ್ಲ ನಮ್ಮ ಕಾಂಪಿಟೇಷನ್ನೇ ಇಲ್ಲ ರೀ ಅಂತ, ಆ ಅತಿಯಾದ ಆತ್ಮವಿಶ್ವಾಸ ಕಾರಣ ಆಯಿತಾ? ಯಾಕಂದರೆ ಮೊನ್ನೆ ಅಷ್ಟೇ ವಿಧಾನಸಭಾ ಚುನಾವಣೆಯಲ್ಲಿ 66 ಸೀಟ್ ಪಡ್ಕೊಂಡಿದ್ರಿ, ಕಾಂಗ್ರೆಸ್ 135 ಪಡ್ಕೊಂಡಿದೆ. ಆಮೇಲೆ ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳ್ತಿದ್ದೀವಿ ಅಂತಂದರೆ, ಲೋಕಸಭಾ ಚುನಾವಣೆ ನಿಮ್ಮ ಟರ್ಫು, ನಿಮ್ಮ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತಾ ಅನ್ನೋದು ಕುತೂಹಲ ಇರುತ್ತೆ. ಬಟ್ ಈ ಬಾರಿ ಅದು ಕಾಣಲಿಲ್ಲ ಅನ್ನೋದು ನನ್ನ. ಇವ್ರು ನೆನೆಸಿದಾಗಿಲ್ಲ ಅಜಿತ್, ಇವ್ರು ಹೇಗುತ್ತಾ ಅಲ್ಲೊಂದು ಅಂಡರ್ ಕರೆಂಟ್, ಈ ಗ್ಯಾರಂಟಿ ಎಲ್ಲಾದರೂ ಅಂಡರ್ ಕರೆಂಟ್ ಆಗಿ ಆಯ್ತಲ್ಲ, ನಿಮಗೆ ಅಗೋಚರವಾದ ಅಲೆ ಬಂದುಬಿಟ್ರೆ ಇವ್ರಿಗೆ ಕಷ್ಟ ಉಂಟು. ಇವ್ರು ಎಷ್ಟೇ ಕಾನ್ಫಿಡೆಂಟ್ ಆಗಲಿ, ಗ್ಯಾರಂಟಿ ರಿಯಲಿಗೆ ಹೋದರೆ, ನೀವು ಹಳ್ಳಿಗಳಿಗೆ ಹೋದರೆ ಗ್ಯಾರಂಟಿ ವರ್ಕ್ ಆದಾಗ ಕಾಣ್ತಾ ಉಂಟು. ಆ್ಯಕ್ಚುಲಿ ಪರ್ಟಿಕ್ಯುಲರ್ ಲೇಡೀಸ್ ಸೆಕ್ಷನಲ್ಲಿ ಗ್ಯಾರಂಟಿ ವರ್ಕ್ ಆದಾಗ ಉಂಟು. ಆ ಲೇಡೀಸ್ ಅಂಡರ್ ಕರೆಂಟಾಗಿ ಮಾರ್ಪಾಡಾಗಿ ನಾಳ್ದು ಬ್ಯಾಲೆಟ್ ಬಾಕ್ಸ್ ಓಪನ್ ಮಾಡುವಾಗ ಆಶ್ಚರ್ಯಕರ ಫಲಿತಾಂಶ ಕೆಲವು ಕ್ಷೇತ್ರದಲ್ಲಿ ಬಂದರೂ ಆಶ್ಚರ್ಯ ಇಲ್ಲ. ಆ್ಯಕ್ಚುಲಿ ಈ ಇಲೆಕ್ಷನ್ ನೋಡಿದೆ ಮೋದಿ ವರ್ಸಸ್ ಗ್ಯಾರಂಟಿ ಇನ್ ಕರ್ನಾಟಕ. ಪರ್ಟಿಕ್ಯುಲರ್ ಇನ್ ಕರ್ನಾಟಕ ನಡೆದ ಇಲೆಕ್ಷನ್ನೇ ಅವ್ರದ್ದು ಮೈನ್ ಅಸ್ತ್ರ ಉಪಯೋಗಿಸಿದೆ. ಅವರು ಗ್ಯಾರಂಟಿ ಎಂಬ ಅಸ್ತ್ರವನ್ನೇ ಕಾಂಗ್ರೆಸ್ ಅವರು ಉಪಯೋಗಿಸ್ತಾರೆ. ಮನೆ ಮುಟ್ಟಿಸ್ತಾರೆ ಗ್ಯಾರಂಟಿ ಅಸ್ತ್ರ. ಕೇಳ್ತಾರೆ ಫಸ್ಟಿಗೆ, ನಿಮಗೆ ಗ್ಯಾರಂಟಿ ಬಂದಿದಾ? ಹೌದಂತೆ, ಯಾರಿಂದ ಬಂದಾಗ ಗೊತ್ತಿಲ್ಲ, ಅದಕ್ಕೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೇನು ಸುಲಭ ತಿಳ್ಕೊಳ್ಬೇಡಿ. ಇವರು ನಮ್ಮ ಅಜಿತ್ ಅವರಿಗೆ ಕಾಂಗ್ರೆಸ್ ಅವರು ಒಳ್ಳೆ ಪ್ರಚಾರ ಮಾಡಿದ್ದಾರೆ ಈ ಸಲ. ನಿಮ್ಮ ಪಬ್ಲಿಕ್ ಅಷ್ಟೇ ಇರಲಿಕ್ಕಿಲ್ಲ, ಬಟ್ ಮನೆಗೆ ಹೋಗಿ ಈ ಸಲ ಅವರಲ್ಲಿ ಒಂದು ಅವರಲ್ಲಿ ಸ್ವಲ್ಪ ಉತ್ಸಾಹ ಈ ಸಲ ಬಂದಿದೆ. ಲಾಸ್ಟ್ ಇಲೆಕ್ಷನ್ಗೆ ಎಲ್ಲ ಯಾಕೆ ಗೊತ್ತಾ, ಈ ಸಲ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಅದರ ಮೇಲೆ ನಾವು ಗೆಲ್ತೇವೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಉಂಟು, ನಾವು ಗೆಲ್ತೇವೆ ಅಂತ ಧೈರ್ಯ ಉಂಟು ಅವರಿಗೆ. ಕೆಲವು ಕ್ಷೇತ್ರಗಳಲ್ಲಿ ಇರಲಿಕ್ಕಿಲ್ಲ. ನಿಮ್ಮ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಬೆಲ್ಟ್ ಅಥವಾ ಕೋಸ್ಟಲ್ ಬೆಲ್ಟಲ್ಲಿ ನೀವು ಹೇಳಿದಾಗ ಸ್ಪರ್ಧೆ ಇರಲಿಕ್ಕಿಲ್ಲ. ಮತ್ತು ಎಲ್ಲ ಕಡೆಗಳಲ್ಲಿ ಸ್ಪರ್ಧೆಗಳು ಕಾಣ್ತಾ ಉಂಟು, ಇಲ್ಲ ಅಂತ ಇಲ್ಲ. ಏನಂದರೆ, ನೀವು ಪ್ರಶಾಂತ್ 66 ಸೀಟ್ ನಿಮ್ದು ಬಂತು, 136 ಅವ್ರಿಗೆ ಬಂದು. ಸರ್, ಅಲ್ಲಿ ಕಾಂಪಿಟೇಷನ್ ಇತ್ತು. ಅಸೆಂಬ್ಲಿ ಎಲೆಕ್ಷನಲ್ಲಿ ಟ್ರಯಾಂಗಲ್ ಫೈಟ್ ಇತ್ತು, JDS, BJP, ಕಾಂಗ್ರೆಸ್. ಇಲ್ಲ ಆ ಥರ ಇಲ್ಲ ಸರ್, ಓನ್ಲಿ ಕಾಂಗ್ರೆಸ್ ಆ್ಯಂಡ್ BJP. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.